ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಾನು Y17 ಸೆಲ್ಫಿ ಸ್ಟಿಕ್ ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ನೇಲ್ ನೋಡಿರೋ ಹಾಗೆ ನಾವು Y17 ಅನ್ನುವಂತ ಒಂದು ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಈ ಅನ್ಬಾಕ್ಸಿಂಗ್ ಮಾಡ್ತಿರೋ ಕುರಿತು ಏನಪ್ಪಾ ಅಂದ್ರೆ, ಈಗ Y17 ಸೆಲ್ಫಿ ಸ್ಟಿಕ್ ಇದು ಟ್ರೈಪಾಡ್ ಆಗಿ ಕೂಡ ಕೆಲಸ ಮಾಡುತ್ತೆ, ಮತ್ತೆ ನೀವು ಸೆಲ್ಫಿ ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ನೀವು ಸೆಲ್ಫಿನ ತೆಗೆದುಕೊಳ್ಬಹುದು, ಮತ್ತೆ ಯಾವ್ದಾದ್ರು ವಿಡಿಯೋ ಶೂಟಿಂಗ್ ಕೂಡ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಡ್ರೋನ್ ಶಾಟ್ ಕೂಡ ಇದರಲ್ಲಿ ನೀವು ತೆಗಿಬಹುದಾಗತ್ತೆ. ನಾನು ಈ ಸೆಲ್ಫಿ ಸ್ಟಿಕ್ ನ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಇದನ್ನ ಆರ್ಡರ್ ಮಾಡಿದ್ದೆ. ಫ್ಲಿಪ್ಕಾರ್ಟ್ ನಲ್ಲಿ ಆರ್ಡರ್ ಮಾಡಿದ್ದೀನಿ. ಇದರ ಪ್ರೈಸ್ ಮತ್ತೆ ಇದನ್ನ ಯಾವ ರೀತಿ ನಿಮಗೆ ಫೀಚರ್ಸ್ ಇರುತ್ತೆ, ಇದನ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕು ಅಂತ ಎಲ್ಲ ಪೂರ್ತಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀವು ಯಾವ ರೀತಿ ಇದನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಬ್ಲೂಟೂತ್ ಕನೆಕ್ಷನ್ ಕೂಡ ಇರುತ್ತೆ. ನೀವು ಬ್ಲೂಟೂತ್ ಕನೆಕ್ಷನ್ ಇಂದ ನಿಮ್ಮ ಮೊಬೈಲ್ನ ಆಪರೇಟ್ ಮಾಡ್ಕೋಬಹುದು. ನೀವು ಕ್ಯಾಮರಾ ಪಿಕ್ಚರ್ಸ್ನ ತೆಗೆಯೋದಕ್ಕಾಗಿರ್ಬೋದು, ಮತ್ತೆ ವಿಡಿಯೋ ಶೂಟಿಂಗ್ ಮಾಡೋಕ್ಕಾಗಿರ್ಬೋದು, ಎಲ್ಲಾನು ಕೂಡ ನೀವು ಬ್ಲೂಟೂತ್ ಮುಖಾಂತರ ಮಾಡ್ಬೋದು. ನಿಮಗೆ ಒಂದು ರಿಮೋಟ್ ಕಂಟ್ರೋಲ್ನ ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ನೀವು ಕಂಟ್ರೋಲ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಆರ್ಡರ್ ಮಾಡಿರುವಂತ ಒಂದು Y17 ಸೆಲ್ಫಿ ಸ್ಟಿಕ್ ಇದೆ. ಇದನ್ನ ನಾನೀಗ ನಿಮಗೆ ಅನ್ಬಾಕ್ಸಿಂಗ್ ಮಾಡ್ಕೊಂಡು ತೋರಿಸ್ತೀನಿ, ಯಾವ ರೀತಿ ಇದ್ರ ಫೀಚರ್ಸ್ ಇರುತ್ತೆ, ಮತ್ತೆ ಇದ್ರ ಮೇಲೆ ಏನೇನು ಕೊಟ್ಟಿದ್ದಾರೆ ಎಲ್ಲಾನು ಕೂಡ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ನೀವು ಕೂಡ ಬೇಕಾದ್ರೆ ಇದನ್ನ ಆರ್ಡರ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ನೋಡೋಣ, ಈಗ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲೇದಾಗಿ ಈ ತರ ಡೀಟೇಲ್ಸ್ ನಿಮಗೆ ಹೇಳ್ಬಿಡ್ತೀನಿ. ಇದು ಪ್ರಾಡಕ್ಟ್ ವೇಟ್ ನಿಮಗೆ 300 ಗ್ರಾಮ್ ಇರುತ್ತೆ, ಅಂದ್ರೆ 300 ಗ್ರಾಮ್ ಪ್ರಾಡಕ್ಟ್ ವೇಟ್ ಇರುತ್ತೆ. ಮತ್ತೆ ಇದು ನಿಮಗೆ 1000 ಗ್ರಾಮ್ ವರೆಗೂ ನಿಮಗೆ ಸಪೋರ್ಟ್ ಕೊಡುತ್ತೆ. ನಿಮ್ಮ ಮೊಬೈಲ್ ನ ನೀವು ಸ್ಟ್ಯಾಂಡ್ ಮಾಡಬಹುದು 1000 ಗ್ರಾಮ್ ವರೆಗೂ, ಅಂದ್ರೆ 1 kg ವರೆಗೂ ಸಪೋರ್ಟ್ ಕೊಡುತ್ತೆ. ಮತ್ತೆ ಪ್ಯಾಕೇಜಿಂಗ್ ಸೈಜ್, ಪ್ರಾಡಕ್ಟ್ ವೇಟ್ ಎಲ್ಲಾನು ಕೊಟ್ಟಿದ್ದಾರೆ. ಲೆಂತ್ ಆಫ್ ಸ್ಟ್ರೆಂತ್, ಕಾಂಟ್ರಾಕ್ಷನ್ ಎಲ್ಲಾನು ಇರುತ್ತೆ. ನೀವು ಬೇಕಾದ್ರೆ ನೋಡ್ಕೊಳ್ಬಹುದು. ನೋಡಿ, ಇದು ಪರ್ಫೆಕ್ಟ್ ಫಾರ್ ಸೆಲ್ಫಿಗೆ ಸಪೋರ್ಟ್ ಕೊಡುತ್ತೆ. ಸೆಲ್ಫಿ ತಗೋಬಹುದು. ಮತ್ತೆ ವಾಚ್ ಟಿವಿ ಸೀರೀಸ್, ಅಂದ್ರೆ ನೀವೇನಾದ್ರೂ ಟಿವಿ ಸೀರೀಸ್ ಅಂದ್ರೆ ಯಾವ್ದಾದ್ರು ವೆಬ್ ಸೀರೀಸ್ ಆಗಿರ್ಬೋದು, ಮತ್ತೆ ಮೂವೀಸ್ ಗಳನ್ನ ನೋಡ್ತಾ ಇದ್ರೆ ಅಂದ್ರೆ ಮೂವಿಗಳನ್ನು ಕೂಡ ಇದರಲ್ಲಿ ನೋಡ್ಕೋಬಹುದು ನೀವು ರಿಮೋಟ್ ಕಂಟ್ರೋಲ್ ಮುಖಾಂತರ. ಮತ್ತೆ ಆನ್ಲೈನ್ ಕೋರ್ಸ್ ಇರುತ್ತೆ, ಶಾರ್ಟ್ ವಿಡಿಯೋಸ್ ಕೂಡ ನೀವು ಶೂಟ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ಕಾಲ್ ಕೂಡ ಅಟೆಂಡ್ ಮಾಡಬಹುದು. ಮತ್ತೆ ವಿಡಿಯೋಸ್ಗಳನ್ನ ವಾಚ್ ಮಾಡಬಹುದು, ರೀಲ್ಸ್ ಕೂಡ ನೋಡಬಹುದು. ನೀವು ರಿಮೋಟ್ ಕಂಟ್ರೋಲ್ ಮುಖಾಂತರ ಇದಕ್ಕೆ ರೀಲ್ಸ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ನೋಡಿ, ಇಷ್ಟು ಸ್ಪೆಸಿಫಿಕೇಶನ್ಸ್ ಇದೆ. ಮೊದಲಿಗೆ ಇದನ್ನ ನಾವೀಗ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದರಲ್ಲಿ ಇರುತ್ತೆ. ನಿಮಗೆ ನೋಡ್ತಾ ಇರಬಹುದು ಸೆಲ್ಫಿ ಸ್ಟಿಕ್. ಈ ರೀತಿ ನೀವು ಓಪನ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ನೀವು ಓಪನ್ ಮಾಡಬೇಕು. ಓಪನ್ ಮಾಡ್ಕೊಂಡು ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ರೊಟೇಷನ್ ಕೂಡ ಮಾಡ್ಕೋಬಹುದು. ಈ ರೀತಿ ರೊಟೇಷನ್ ಮಾಡ್ಕೊಂಡು ಇದರಲ್ಲಿ ನೀವು ಮೊಬೈಲ್ನ ಈ ರೀತಿ ಕ್ಲಿಕ್ ಮಾಡಬೇಕು ಮೊಬೈಲ್ನ ಇದರಲ್ಲಿ. ಮತ್ತೆ ಇಲ್ಲಿ ನಾವು ರಿಮೋಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಒಂದು ರಿಮೋಟ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಈ ರಿಮೋಟ್ ಕಂಟ್ರೋಲ್ ಅಲ್ಲಿ ನಿಮಗೆ 5 ಬಟನ್ಸ್ ಇರುತ್ತೆ. ಬಟನ್ ಮುಖಾಂತರ ನೀವು ಕಂಟ್ರೋಲ್ ಮಾಡ್ಕೋಬಹುದು. ನೋಡ್ತಾ ಇರಿ, ಈ ರೀತಿ ರಿಮೋಟ್ ಕಂಟ್ರೋಲ್ ಇರುತ್ತೆ. ನೋಡಿ, ರಿಮೋಟ್ ನಲ್ಲಿ ಈ ರೀತಿ ಬಟನ್ ಇದೆ. ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಇದನ್ನ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಮೊಬೈಲ್ಗೆ ಅಂತ ನಾನು ಲೈವ್ ಆಗಿ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೋಡ್ತಾ ಇರ್ಬೋದು ಈ ರೀತಿ ಇದನ್ನ ಯಾವ ರೀತಿ ಮೊಬೈಲ್ ನಲ್ಲಿ ಕ್ಲಿಕ್ ಮಾಡ್ಬೇಕಂತ ನಾನೀಗ ತೋರಿಸ್ಕೊಡ್ತೀನಿ. ಕ್ವಾಲಿಟಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ಈ ರೀತಿ ಇದನ್ನ ಲಾಂಗ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಬೇಕು ಅಷ್ಟು 175 ಸೆಂಟಿಮೀಟರ್ ವರೆಗೂ ನಿಮಗೆ ಸಪೋರ್ಟ್ ಕೊಡುತ್ತೆ. 5.5 ಫೀಟ್ ಇರುತ್ತೆ. ಇದನ್ನು ಯಾವ ರೀತಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ನೀವು ಸೆಲ್ಫಿ ತಗೊಳ್ಳೋದಕ್ಕೆ ಈ ರೀತಿ ಯೂಸ್ ಮಾಡ್ತೀರಾ, ಈ ರೀತಿ ಯೂಸ್ ಮಾಡಿಲ್ಲ ಅಂದ್ರೆ ನೀವು ಟ್ರೈಪಾಡ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ ಇಲ್ಲಿ ಕೆಳಗೆ ನಿಮಗೆ ಈ ರೀತಿ ಓಪನ್ ಮಾಡೋದಕ್ಕಿರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಟ್ರೈಪಾಡ್ ಸ್ಟಿಕ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ನೀವು ಇದನ್ನ ಸ್ಟ್ಯಾಂಡ್ ಮಾಡಿ ವಿಡಿಯೋ ಮಾಡೋದಿದ್ರೆ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಈ ರೀತಿ ನೀವು ಮೊಬೈಲ್ನ ಕ್ಲಿಕ್ ಮಾಡ್ಕೊಂಡು ಯೂಟ್ಯೂಬ್ ವಿಡಿಯೋ ಕೂಡ ಮಾಡಬಹುದು. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಸ್ಟ್ಯಾಂಡ್ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಕೂಡ ಲೆಂತ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ರೀತಿಯಾಗಿ ನಾನು ಸ್ಟ್ಯಾಂಡ್ ನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಈ ರೀತಿ ಪ್ಲೇಸ್ ಮಾಡ್ಕೊಂಡು ಇಲ್ಲಿ ನೀವು ಮೊಬೈಲ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ. ನಾನು ಫಸ್ಟ್ ಗೆ ಮೊಬೈಲ್ ನ ನಿಮಗೆ ತಗೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಮೊಬೈಲ್ ನ ತಗೊಂಡು ಈ ರೀತಿ ಇದ್ರಲ್ಲಿ ನೀವು ಓಪನ್ ಮಾಡ್ಬೇಕಾಗತ್ತೆ. ಇದನ್ನ ನೋಡಿ, ಇಲ್ಲಿ ರೀತಿ ನಿಮ್ಗೆ ಲಾಕ್ ಇರುತ್ತೆ. ಲಾಕ್ ನ ನೀವು ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಸಿಸ್ಟಮ್ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೀತಿ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಲಾಕ್ ನ ಓಪನ್ ಮಾಡ್ಕೊಂಡು ಇದರಲ್ಲಿ ನೀವು ಬ್ಲೂಟೂತ್ ನ ಆನ್ ಮಾಡ್ಬೇಕಾಗತ್ತೆ. ನೋಡಿ, ಬ್ಲೂಟೂತ್ ನ ಎನೇಬಲ್ ಮಾಡ್ಕೊಂಡು ಇಲ್ಲಿ ನಿಮಗೆ ಇದೊಂದು ರಿಮೋಟ್ ಕಂಟ್ರೋಲ್ ಇರುತ್ತೆ. ನಾನು ನಿಮಗೆ ಆಲ್ರೆಡಿ ತೋರಿಸಿರೋ ಹಾಗೆ ರಿಮೋಟ್ ಕಂಟ್ರೋಲ್ ನ ತಗೊಂಡು ಇಲ್ಲಿ ನಿಮಗೆ ಆನ್ ಅಂಡ್ ಆಫ್ ಬಟನ್ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಆನ್ ಅಂಡ್ ಆಫ್ ಬಟನ್ ಇರುತ್ತೆ. ಇದನ್ನ ನೀವು ಆನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಲೈಟ್ ಆನ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಲೈಟ್ ಆನ್ ಆಗುತ್ತೆ. ಈ ಲೈಟ್ ನ ತಗೊಂಡು ಲೈಟ್ ಆನ್ ಆಯ್ತಪ್ಪ ಅಂದ್ರೆ ನಿಮಗೆ ರಿಮೋಟ್ ಕಂಟ್ರೋಲ್ ಆನ್ ಆಗಿದೆ ಅಂತ ಅರ್ಥ. ಈ ರೀತಿ ಆನ್ ಆದ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ ಹೋಗಿ ನೀವು ಅದನ್ನ ಕನೆಕ್ಟ್ ಮಾಡ್ಬೇಕಾಗತ್ತೆ.
ಕನೆಕ್ಟೆಡ್ ಅಂತ ಬಂದಿದೆ. ಈಗ ನಂದು ಕನೆಕ್ಟ್ ಆಗಿದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈಗ ನೋಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ಜೂಮ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಈಗ ಕ್ಯಾಮ್ರಾನ ಓಪನ್ ಮಾಡಿದ್ದೀನಿ. ಕ್ಯಾಮ್ರಾ ಓಪನ್ ಮಾಡ್ಕೊಂಡ ತಕ್ಷಣ ಈಗ ನಾನು ಮುಂದೆ ರಿಮೋಟ್ ಕಂಟ್ರೋಲ್ನ ಹಿಡಿತೀನಿ. ಈ ರೀತಿ ಪ್ರೆಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಯಾಮ್ರಾ ಪಿಕ್ಚರ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕ್ಯಾಪ್ಚರ್ ಆಗುತ್ತೆ ಅಂತ. ನೋಡಿ ಈ ರೀತಿಯಾಗಿ ಕ್ಯಾಪ್ಚರ್ ಆಗುತ್ತೆ. ಮತ್ತು ಇಲ್ಲಿ ಕೊಟ್ಟಿರೋ ಬಟನ್ಗಳು ನೋಡ್ತಾ ಇರೋದು ಯಾರೋ ಮಾರ್ಕ್ಗಳು ಕೂಡ ಇವು ಕೂಡ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು ಮೇಲ್ಗಡೆ ನಿಮಗೆ ಪ್ರೆಸ್ ಆಗ್ತಾ ಇದೆ. ನೋಡಿ ಈ ರೀತಿ ಕೂಡ ಪ್ರೆಸ್ ಆಗುತ್ತೆ. ಮತ್ತು ಈ ಸೆಂಟರ್ ಬಟನ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಿಮಗೆ ಸೆಂಟರ್ಗೆ ಇಲ್ಲಿ ಟಚ್ ಆಗುತ್ತೆ. ಮತ್ತು ಮೇಲ್ಗಡೆ ಕೂಡ ಓಪನ್ ಆಗುತ್ತೆ. ಈ ರೀತಿ ಕ್ಯಾಮ್ರಾ ಬಟನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ, ಫೋಟೋ ಕ್ಯಾಪ್ಚರ್. ಮತ್ತು ವಿಡಿಯೋ ಏನಾದರೂ ರೆಕಾರ್ಡ್ ಮಾಡಬೇಕಂದ್ರೆ ಇಲ್ಲಿ ವಿಡಿಯೋ ಬಟನ್ ನೀವು ಆನ್ ಮಾಡ್ಕೋಬೇಕು. ವಿಡಿಯೋ ಬಟನ್ ಆನ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಬಟನ್ ಮೇಲೆ ಪ್ರೆಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ವಿಡಿಯೋ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ನಿಮ್ಮೊಂದು ಮೈಕ್ ಕೂಡ ಇರುತ್ತೆ. ಇದರಲ್ಲಿ ಈ ಮೈಕ್ ಮುಖಾಂತರ ನೀವು ರೆಕಾರ್ಡ್ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಸಿಸ್ಟಮ್ನ ಚೆನ್ನಾಗಿನೇ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ನನಗಂತೂ ಈ ಸೆಲ್ಫಿ ಸ್ಟಿಕ್ ತುಂಬಾನೇ ಇಷ್ಟ ಆಯಿತು. ನೀವು ಕೂಡ ಏನಾದ್ರು ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತಾ ಇದ್ರಿ ಅಥವಾ ಯಾವುದಾದ್ರು ಲಾಗ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರಿ ಅಂದರೆ ಮೇನ್ಲಿ ಲಾಗ್ ವಿಡಿಯೋಸ್ ಮಾಡೋರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನೀವೇನಾದ್ರು ಮಾಡ್ತಾ ಇದ್ರೆ ಈಗಲೂ ಕೂಡ ಆರ್ಡರ್ ಮಾಡ್ಕೋಬಹುದು. ನಾನು ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಇಲ್ಲಾಂದ್ರೆ ನೀವು ಕಾಮೆಂಟ್ ಮಾಡ್ಬೋದು. ಯಾರಿಗೆ ಬೇಕಾದ್ರೂ ಕಾಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಬೇಕಾದ್ರೆ ನಾನು ಈ ಟ್ರೈಪಾಡ್ ಸೆಲ್ಫಿ ಸ್ಟಿಕ್ನಿಂದ ಒಂದೆರಡು ಸ್ಯಾಂಪಲ್ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ವಿಡಿಯೋನ ಈಗ ಹಾಕ್ತೀನಿ, ನೋಡ್ಕೋಬಹುದು.